ಘೋರ ಕಲಿಯುಗ ಬಂದ್ಬಿಟ್ಟಿದೆ ಸ್ನೇಹಿತರೆ. ಅದು ಹೇಗಂತೀರಾ, ತಿರುಪತಿಯಲ್ಲಿ ಸಿಗೋಂತಹ ಲಡ್ಡು ಸಹಿತ ದೂಷಿತ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಹಂದಿಯ ಕೊಬ್ಬನ್ನು ಸೇರಿಸಿ ಮಾಡ್ತಾ ಇದ್ದಾರಂತೆ. ಅದು ಇವತ್ತಲ್ಲ, ತುಂಬ ದಿವಸದಿಂದ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪ್ರಸಾದದ ರೂಪದಲ್ಲಿ ಸಿಗುವಂತಹ ಆ ಲಡ್ಡು ದೂಷಿತವಾಗಿ ಬಿಟ್ಟಿದೆ ತಿರುಪತಿಯಲ್ಲಿ. ಅದರಲ್ಲಿ ಎನಿಮಲ್ ಫ್ಯಾಟನ್ನು ಯೂಸ್ ಮಾಡ್ತಾ ಇದ್ದಾರಂತೆ ಸ್ನೇಹಿತರೆ. ಎನಿಮಲ್ ಫ್ಯಾಟ್ ಅಂದರೆ ಅದರಲ್ಲಿ ಹಂದಿಯ ಕೊಬ್ಬು, ಆಮೇಲೆ ಈ ಫಿಶ್ ಆಯಿಲ್ ಇರ್ತದೆ ನೋಡ್ರಿ, ಇದು ಮತ್ತು ಆಕಳ ಕೊಬ್ಬು, ಈ ಥರ ಎಲ್ಲ ಹಾಕಿ ತುಪ್ಪದ ರೂಪದಲ್ಲಿ ಲಡ್ಡುನಲ್ಲಿ ಸೇರಿಸ್ತಾ ಇದ್ದಾರಂತೆ. ಇದು ಹೇಗೆ ಗೊತ್ತಾಗ್ತು ಅಂತಂದರೆ, ಗುಜರಾತ್ನ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡು ಆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ರಿಪೋರ್ಟ್ ತಂದಿದೆ. ರಿಪೋರ್ಟ್ನ ಪ್ರಕಾರ ಲಡ್ಡುನಲ್ಲಿ ಎನಿಮಲ್ ಫ್ಯಾಟನ್ನು ಯೂಸ್ ಮಾಡಲಾಗ್ತಾ ಇದೆ. ಇದು ಹಲವು ವರ್ಷಗಳಿಂದ ನಡೀತಾ ಇದೆ. ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲೇ ಈ ಥರ ಎಲ್ಲ ಆಗೋಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಮೊದಲು ಬೆಂಗಳೂರಿನಿಂದ ನಂದಿನಿ ಪ್ರಾಡಕ್ಟ್ನಲ್ಲೇ ಎಲ್ಲ ತುಪ್ಪ ಆ ಥರ ಎಲ್ಲ ಹೋಗ್ತಿತ್ತು ಅಲ್ಲಿ, ಅದರಿಂದನೇ ಲಡ್ಡು ಮಾಡ್ತಿದ್ರಂತೆ. ಇವಾಗ ಈ ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಅವರು ಕಮಿಷನ್ ತಗೊಂಡು ತಮಿಳುನಾಡಿನ ಡಿಂಡಿಗಲ್ ಕಂಪ್ನಿಯಿಂದ ಪ್ರಾಡಕ್ಟ್ ಎಲ್ಲ ತರಿಸ್ಕೊಂಡು ಈ ಥರ ಎಲ್ಲ ಕಮಿಷನ್ ತಿಂದು ಈ ಥರ ಮಾಡಿದ್ದಾರಂತೆ. ಆ ರಿಪೋರ್ಟ್ನಲ್ಲಿ ಅದೆಲ್ಲ ಗೊತ್ತಾಗಿದೆ. ಎನಿಮಲ್ ಫ್ಯಾಟಿಂದ ಕೂಡಿದಂತಹ ಆ ಲಡ್ಡುವನ್ನು ನಾವು ಪ್ರಸಾದದ ರೂಪದಲ್ಲಿ ಗ್ರಹಣ ಮಾಡ್ತಾ ಇದ್ದಿದ್ವಿ. ನಾವೇ ಎಷ್ಟು ವರ್ಷಕ್ಕೊಂದು ಸರ್ತಿ ಹೋಗಿ ಆ ಲಡ್ಡುನ ನಾವು ತಗೊಂಡು ಮತ್ತು ಬೇಕಾದವರಿಗೆಲ್ಲ ನಾವು ಹಂಚ್ತೀವಿ. ಸ್ನೇಹಿತರೆ, ಎಲ್ಲೋ ಒಂದು ಕಡೆ ಇದೆಲ್ಲ ಪ್ಲ್ಯಾನ್ ಪ್ರಕಾರ ಜರುಗ್ತಾ ಇದೆ. ಕ್ರಿಶ್ಚಿಯನ್ ಮಿಷನರಿಗಳು ಸಹ ಇದರ ಮೇಲೆ ಕೆಲಸ ಮಾಡ್ತವೆ. ಅದೆಲ್ಲ ಒಂದು ಕಡೆ ಇಟ್ಟಲ್ಲಿ ನಮ್ಮ ಮಂದಿರಗಳ ಪವಿತ್ರತೆ ನಾವು ಕಳೆದುಕೊಳ್ತಾ ಇದ್ದೀವಿ. ಆ ದಿವ್ಯ ಶಕ್ತಿಗಳು ನಮ್ಮಿಂದ ರುಷ್ಟ ಆಗ್ತವೆ. ಹೀಗಿದ್ದಲ್ಲಿ ದಿವ್ಯ ಶಕ್ತಿಗಳು ಪ್ರಕೃತಿ ನಮ್ಮ ಪೃಥ್ವಿಯನ್ನು ಬಿಟ್ಟು ಹೋಗ್ತಾ ಇರ್ತವೆ. ನೀವೇನಂತೀರ? ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋದಕ್ಕೋಸ್ಕರನೇ ಇದೆಲ್ಲ ಪ್ರಯತ್ನಗಳು.